ನೂರೊಂದು ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ನಮಸ್ಕಾರ. ಮತ್ತೊಮ್ಮೆ ಈ ಕರಾವಳಿಯ ಕತೆಗಳಿಗೆ ನೂರೊಂದು ನೆನಪು ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ರಾತ್ರಿ ಆ್ಯಕ್ಚುಲಿ ನಾನು ಚೆಕ್-ಇನ್ ಆದಮೇಲೆ ಅದು ಜೂನ್ 12th ಡೇಟು. ಜೂನ್ 13th ನನ್ನ ತಾಯಿ ಫಿಸಿಕಲ್ ಆಗಿ ನನ್ನಿಂದ ದೂರವಾದಂಥ ದಿನ. ಏನೋ ಗೊತ್ತಿಲ್ಲ, ದೇವಸ್ಥಾನಗಳಿಗೆಲ್ಲ ಓಟ್ ಬಂದೆ, ಏನೋ ರಾತ್ರಿ ಫುಲ್ ನಿದ್ದೆ ಬಂದಿಲ್ಲ ನನಗೆ. ತುಂಬ ಡಿಸ್ಟರ್ಬಿಂಗು, ಒಂಥರ ಏನೋ ಗೊತ್ತಿಲ್ಲ. ಅಮ್ಮನ ನೆನಪು ಅಂದರೆ 13ನೇ ತಾರೀಕು ಅವ್ರು ಕಾಲವಾಗಿದ್ದು, ಬಟ್ 12ನೇ ತಾರೀಕು ರಾತ್ರಿ ಏನೇನು ನಡೀತು 2017 ಅನ್ನೋದೆಲ್ಲ ನೆನೆಸ್ಕೊಂಡು ತುಂಬ ಒಬ್ಬನೇ. ಇನ್ಫ್ಯಾಕ್ಟ್ ಫೇಸ್ಬುಕ್ಕಲ್ಲಿ ಕೆಲವು ಪೋಸ್ಟ್ ಕೂಡ ಹಾಕಿದ್ದೆ ನಾನು. ಇಂಥ ಟೈಮ್ಗಳಲ್ಲಿ ನನ್ನ ಶ್ರೀಮತಿ ಮಕ್ಕಳು ನಾನು ಒಬ್ಬನ್ನೇ ಬಿಡೋದಿಲ್ಲ, ಬಟ್ ಇದು ಶೂಟಿಂಗ್ ಅನಿವಾರ್ಯತೆ ಇತ್ತು, ಸೊ ಬಂದಿದ್ದೆ. ಯಾಕೋ ತುಂಬ ಡಿಸ್ಟರ್ಬ್ ಸ್ಲೀಪ್ ಇತ್ತು. ಸೊ ಬೆಳಗ್ಗೆ ಫ್ರೆಶ್ ಆಗಿ ಎದ್ದು ನಮ್ಮ ಟೀಮು ಈ ಕುಂದಾಪುರದ ಕೆಲವು ಎಲ್ಲ ಅದ್ಭುತವಾದ ಊರುಗಳ ಕೆಲವು ಶಾರ್ಟ್ಸ್ಗಳನ್ನ ತೆಗೆದಿದ್ರು. ಇದೆಲ್ಲ ಕೆಲವು ನಮ್ಮ ಕುಂದಾಪುರ ಊರಿನ ಕೆಲವು ದೃಶ್ಯಗಳು. ಇಲ್ಲಿ ಒಂದು ಟೆಂಪಲ್ಲು, ಇದ್ರದ್ದೊಂದು ಏನು ವಿಸ್ಮಯ ಅಂತ ಹೇಳಬೇಕು ನೋಡಿ. ಅದು ಕುಂದೇಶ್ವರ ಟೆಂಪಲ್ಲು. ಕುಂದೇಶ್ವರ ಟೆಂಪಲಲ್ಲಿ ಏನೋ ರಥೋತ್ಸವ ನಡೀತಾ ಇದೆ. ಆ ಜಾಗದಲ್ಲಿ ಮಾತ್ರ ಮಳೆ ಇಲ್ಲ, ಮಿಕ್ಕಿದ ಕಡೆ ಮಳೆ ಬರ್ತಾ ಇದೆ. ಇದು ನಿಜಕ್ಕೂ ದೇವರಿನ ವಿಸ್ಮಯ. ಇದು ಕುಂದೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ಫ್ರೆಶ್ ಆಗಿ ನಾನು ಈ ಅತಿಥಿನ ಸಂದರ್ಶನ ಮಾಡೋದಕ್ಕೆ ಹೊರಟೆ. ಉಪ್ಪುಂದ ಊರು. ನಾನು ಕುಂದಾಪುರ ಸೆಂಟ್ರ್ ಪಾಯಿಂಟ್ ಮಾಡಿಕೊಂಡೆ, ಯಾಕೆಂದರೆ ಈ ಕಡೆ ನಾನು ಮತ್ತೆ ಬ್ರಹ್ಮಾವರಕ್ಕೆ ಹೋಗಬೇಕಾಗಿತ್ತು, ಈ ಕಡೆ ಉಪ್ಪುಂದಕ್ಕೆ ಹೋಗಬೇಕಾಗಿತ್ತು. ಮುಗಿಸ್ಕೊಂಡು ಮಟ್ಟಿಗೆ ಮಂಗಳೂರಿಗೆ ಬಂದಿದ್ದು ನಾನು. ಸೊ ಈ ಕಡೆ ನಮ್ಮ ಬಂಟ್ವಾಳ ಡೈರೆಕ್ಷನ್ ಕಡೆಗೆ, ಭಟ್ಕಳ ಮರವಂತೆ ಕಡೆ ಇರುವಂಥ ಉಪ್ಪುಂದ ಕಡೆಗೆ ನಾನು ಪ್ರಯಾಣ ಸ್ಟಾರ್ಟ್ ಮಾಡಿದೆ. ಆ ಉಪ್ಪುಂದ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಿದಾಗ ನನಗೆ ಅವರು ಮ್ಯಾಪ್ ಕಳಿಸಿದ್ರು, ಬಟ್ ಸಿಗ್ನಲ್ ಸ್ವಲ್ಪ ವೇರಿಯೇಷನ್ ಆಗ್ತಿದೆ ಅಂದರೆ ನನಗೆ ಅದು ಕರೆಕ್ಟಾಗಿ ವರ್ಕ್ ಆಗಲಿಲ್ಲ. ಅವ್ರು ಹೇಳಿದ್ದು, ಒಂದು ಫ್ಲೈಓವರ್ ಹತ್ತಿ ಇಳಿರಿ, ಇನ್ನೊಂದು ಫ್ಲೈಓವರ್ ಹತ್ತಬೇಡಿ, ಮಧ್ಯದಲ್ಲಿ ಅಲ್ಲಿ ಸರ್ವಿಸ್ ರೋಡ್ ತೊಗೊಳ್ಳಿ ಅಂತ. ಅದು ತೊಗೊಂಡು ಅವರ ಊರಿಗೆ ಹೋದೆ. ನೋಡಿ, ಇದೆ ಅವ್ರ ಊರು, ಅವ್ರ ಮನೆ, ಆ ಕಲಾವಿದರು ಯಾರು, ಅವ್ರ ಸರಣಿ ಏನು ಅಂತ ನಿಮಗೆ ನೂರೊಂದು ನೆನಪು ರೆಗ್ಯುಲರ್ ಸೀರೀಸ್ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ. ಬಟ್ ಇದು ಗೊತ್ತಿರೋರಿಗೆ ಕೆಲವು ಗೊತ್ತಾಗಿರುತ್ತೆ ಅನ್ಕೊತೀನಿ. ಬಹಳ ಅಪರೂಪವಾದ ಕಲಾವಿದ, ತುಂಬ ಸಿನಿಮಾಗಳೆಲ್ಲ ಅಭಿನಯಿಸಿದರೆ, ಅದರಲ್ಲೂ ಕಾಶಿನಾಥ್ ಸರ್ ಅವರ ಗರಡಿಯಿಂದ ಬಂದಂಥ ಕಲಾವಿದ. ಯಾರು ಏನು ಅವ್ರ ಬಗ್ಗೆ ಮುಂದಿನ ಸರಣಿಯಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಸಂಚಿಕೆ ಚೆನ್ನಾಗಿ ಚಿತ್ರೀಕರಣ ಆಯಿತು. ಅವ್ರ ಮನೆಯಲ್ಲಿ ಅವರು ಗಂಡ ಹೆಂಡತಿ ಇಬ್ಬರು ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಹಾಗೆ ಬರ್ತಾ ಅವ್ರ ಮನೆಗೆ ಅಟ್ಯಾಚ್ಡ್ ಈ ಗಣೇಶನ ದೇವಸ್ಥಾನ ಎಪಿಸೋಡ್ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆ ಗಣೇಶನಿಗೊಂದು ಥ್ಯಾಂಕ್ಸ್ ಹೇಳಿ ನಾವು ಊಟಕ್ಕೆ ಅವ್ರನ್ನೇ ಕೇಳಿದೆ, ಸರ್ ಕುಂದಾಪುರದಲ್ಲಿ ಎಲ್ಲಿ ಚೆನ್ನಾಗಿರುತ್ತೆ ಊಟ? ಅಲ್ಲಿ ಶಿರು ನನ್ನ ಹೋಟ್ಲು ಚೆನ್ನಾಗಿರುತ್ತೆ ರಘು ಅಂತ ನಮ್ಮ ಅತಿಥಿನೇ ಹೇಳಿದ್ರು. ಸೊ ನಮ್ಮ ಟೀಮ್ ಜೊತೆಗೆ ಶಿರೂನ್ ಹೋಟ್ಲಿಗೆ ಬಂದು ಅಲ್ಲಿ ಊಟ ಮಾಡಿದೆ. ಊಟ ಮಾಡಿ ಮತ್ತೆ ನಾನಿದ್ದಿದ್ದ ಯುವ ಮನೀಷ್ಗೆ ಹೋಗಿ ಫ್ರೆಶ್ ಆಗಿ ನಾನು ಎಕ್ಸೈಟ್ ಯಾಕೆ ಅಂತಂದರೆ, ನನ್ನ ಅತ್ತೆ, ನನ್ನ ಶ್ರೀಮತಿಯ ತಾಯಿಯವ್ರ ಊರು ಬಸ್ರೂರು. ತುಂಬ ಪಾಪ ಅವರು ಬದುಕಿರೋಷ್ಟು ದಿವಸ ಹೇಳೋರು ಅವ್ರ ಊರ ಬಗ್ಗೆ. ನನ್ನ ಹೆಂಡತಿಗೆ ತುಂಬ ಇಷ್ಟ ಆ ಊರು. ನಮ್ಮ ಅಜ್ಜಿ ಮನೆ ಹಿಂಗಿತ್ತು, ಅಷ್ಟು ದೂರ ಹೋಗಿದ್ಯಾ, ಹೋಗಿ ನೋಡ್ಕೊಂಬ ಅಂತ ನನ್ನ ಶ್ರೀಮತಿ ಹೇಳ್ತಾಯಿದ್ರು. ಬಸ್ರೂರಿನ ಕೆಲವು ಜಾಗಗಳಿದು. ಈ ಕಾಲೇಜ್ ನೋಡ್ತಿದ್ದೀರಲ್ಲ, ಈ ಕಾಲೇಜಲ್ಲೇ ಅಂತ ಕಾಣುತ್ತೆ. ಅವರ ಚಿಕ್ಕಮ್ಮ, ನನ್ನ ಶ್ರೀಮತಿಯವರ ಚಿಕ್ಕಮ್ಮ ಓದಿದ್ದು. ಇದೊಂದು ಸ್ಕೂಲು, ಆಟೋ ಸ್ಟ್ಯಾಂಡು. ಈ ಸರ್ಕಲ್ಲು ತುಂಬ ಫೇಮಸ್ ಆಗಿರೋ ಸರ್ಕಲ್. ಆ್ಯಂಡ್ ಎಷ್ಟು ದೂರ ಹೋದ್ಮೇಲೆ ನಮ್ಮ ರವಿ ಬಸ್ರೂರವರು ಒಂದು ಅದ್ಭುತವಾದ ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿದ್ದ ಸ್ಟುಡಿಯೋ ಅಲ್ಲಿ ಮಾಡಿದ್ದಾರೆ. ಬಸ್ರೂರಿನಲ್ಲಿ, ಅವರು ಬಸ್ರೂರಿನವರೇ ಆಗಿರೋದ್ರಿಂದ ಅಫ್ಕೋರ್ಸ್ ಒಳಗಡೆ ಹೋಗೋಕ್ಕಾಗಿಲ್ಲ. ಅಷ್ಟು ದೂರ ಹೋದ್ಮೇಲೆ ಅವ್ರ ಸ್ಟುಡಿಯೋ ಆಚೆಯಿಂದ ತೆಗಿಲಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ ಅಂತ ಆಚೆಯಿಂದ ಅವ್ರ ಸ್ಟುಡಿಯೋನ ತೆಕ್ಕೊಂಡು ಅಲ್ಲಿಂದ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಆ ದೇವಸ್ಥಾನ ಮ್ಯಾಪ್ ಪ್ರಕಾರ ಅಲ್ಲೇ ಪಕ್ಕನೇ ಇವ್ರ ಮನೆ. ನಾನು ಹೆಂಡ್ತಿನೂ ಅದೇ ಹೇಳ್ತಿದ್ದು, ಮ್ಯಾಪಲ್ಲೂ ಅದೇ ತೋರಿಸ್ತಿತ್ತು.
ಬಸ್ರೂರಿಗೆ ತುಂಬ ಸಾಕಷ್ಟು ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳಗಳಿದೆ. ಅದರಲ್ಲಿ ನನಗಿವಾಗ ಎಷ್ಟು ಸಾಧ್ಯ ಆಯಿತೋ ಅಷ್ಟು ಮಾತ್ರ ತೆಗೆದಿದ್ದೀನಿ ನಾನು. ಇದು ಒಂದು ಬಹಳ ಪುರಾತನವಾದ, ಬಹಳ ಇತಿಹಾಸ ಇರುವಂಥ ದೇವಸ್ಥಾನ. ಆ ದೇವಸ್ಥಾನ ಬಾಗಿಲಾಕಿತ್ತು. ದೇವ್ರಿಗೊಂದು ಕೈ ಮುಗಿದು ಅಲ್ಲಿಂದ ನನ್ನ ಶ್ರೀಮತಿ ಹೇಳಿದ ಅವರ ಅಜ್ಜಿ ಮನೆ ಕಡೆಗೆ ನಾನು ಪ್ರಯಾಣ ಮಾಡಿದೆ. ಅವರ ಅಜ್ಜಿ ಮನೆ ಪಕ್ಕನೇ ಈ ಮಹಾಲಸ ನಾರಾಯಣಿ ದೇವಸ್ಥಾನ ಇದೆ ಅಂತ ಹೇಳಿದರು ನನ್ನ ವೈಫು. ಸೊ ಅಲ್ಲಿ ಹೋಗಿ ಗಾಡಿ ಪಾರ್ಕ್ ಮಾಡಿದೆ. ಲೊಕೇಶನ್ ಇಲ್ಲಿಗೆ ಎಂಡ್ ಆಯಿತು. ನನ್ನ ವೈಫ್ ಹೇಳಿದ ಪ್ರಕಾರ, ನನ್ನ ಶ್ರೀಮತಿ ಹೇಳಿದ ಪ್ರಕಾರ ಇದ್ರ ಪಕ್ಕದ ಮನೆ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಮನೆ ಇಲ್ಲ ಪಾಪ. ನನ್ನ ಹೆಂಡತಿಯವರ ತಾಯಿ, ಅವರ ಬ್ರದರ್ಸು, ಸಿಸ್ಟ್ರು, ತಂದೆ ಎಲ್ಲ ಇದ್ದಿದ್ದು. ಮನೆ ಇವಾಗ ನೆಲಸಮ ಆಗಿದೆಯಂತೆ. ಸೊ ದೇವಸ್ಥಾನದ ಪಕ್ಕ ಅಂದರೆ ದೇವಸ್ಥಾನ ಇಲ್ಲಿ ಅಂತಂದರೆ ರೈಟ್ ಸೈಡ್ ಆಫ್ ದಟ್ ಅಂತ ಬರುತ್ತೆ. ಸೊ ಇಲ್ಲೊಂದು ಖಾಲಿ ಸೈಟ್ ಇದೆ, ಪ್ರಾಬಲಿ ಅದೇ ಇರಬೇಕು. ಅಲ್ಲಿ ಶಾಕ್ ಆಗಿದ್ದಂದರೆ ಪ್ರಾಪರ್ಟಿ ಫಾರ್ ಸೇಲ್ ಅಂತ ಬೋರ್ಡ್ ಹಾಕಿದ್ರು. ಅದು ಬಹುಶಃ ನಮ್ಮ ಮನೆಯವ್ರಿಗಾಗಲಿ ಅಥವಾ ಅವ್ರ ಚಿಕ್ಕಮ್ಮಂಗಾಗಲಿ ಯಾರಿಗೂ ಗೊತ್ತಿರಲಿಲ್ಲ. ಐ ಡೋಂಟ್ ನೋ ಯಾರು ಅಂದರೆ ಇವರು ಸೋದರ ಮಾವ ಯಾರು ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಬೌಟ್ ದಟ್ ಥಿಂಗ್. ಬಟ್ ಅಲ್ಲಿ ಆ ಬೋರ್ಡ್ ಅಂತೂ ಇದ್ದಿದ್ದು ನಿಜ. ಅದನ್ನು ಕಳಿಸ್ದೆ. ನನ್ನ ಹೆಂಡ್ತಿಗೆ ಶಾಕ್ ಆಯಿತು. ನನ್ನ ಹೆಂಡ್ತಿಗೆ ಅಲ್ಲಿ ಹೋಗಿ ಅದು ನೋಡ್ಬಿಟ್ಟು ನಾನು ಅಲ್ಲಿಂದ ಫೋನು ಮಾಡಿದೆ. ಅಲ್ಲಿ ಏನೇನಾಯಿತು ನೀವೇ ನೋಡಿ. ಅದೇ ಇಲ್ಲಿ ಬಂದಿದ್ದೀನಿ. ಇದು ಯಾವುದು ಒಂದು ಸೈಟ್ ಇದೆ, ಇಲ್ಲಿ ತುಂಬ ಉದ್ದ ಕಾಣಿಸ್ತಾ ಇದೆ ಸೈಟು. ಆಮೇಲೆ ಮರಗಳಿದೆ, ಆಮೇಲೆ ತುಂಬ ಹುಲ್ಲುಗಿಲ್ಲೆಲ್ಲ ಬೆಳ್ಕೊಂಡಿದೆ. ಬಾವಿ ಕಾಣಿಸ್ತಿದೆ. ರೈಟ್ ಸೈಡ್ ಅಲ್ಲಿ ಇದ್ದಿದ್ ನೆನ್ಪು. ಹಾ, ಅಷ್ಟೇ ನನ್ ನೆನ್ಪು. ನನ್ಗೆ ಮೋಸ್ಟ್ ಪ್ರಾಬಬಲಿ ಎಲ್ಲ ಡೆಮಾಲಿಷ್ ಮಾಡಿರ್ತಾರೆ. ಡೆಮಾಲಿಷ್ ಮಾಡಿದ್ಮೇಲೆ ಐ ಹ್ಯಾವ್ ನೋ ಐಡಿಯಾ. ನಂಗೆ ಹಳೆ ಮನೆನೇ ನೆನ್ಪಾಗ್ತಾ ಇರೋದು. ಓ ಸರಿ 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 ಸರಿ. ಬಾವಿ ಅಂತೂ ಇತ್ತು. ಸೈಡ್ ಹಿಂಭಾಗ ಬರುತ್ತೆ, ಮನೆ ಹಿಂಭಾಗ ರೈಟ್ ಸೈಡ್ ಅಲ್ಲಿ ಬರ್ಬೇಕು ಹೆಚ್ಚು ಕಮ್ಮಿ. ರೈಟ್ ಸೈಡ್ ಅಲ್ಲೇ ಇದು. ಹೌದು, ನಾನು ನಿಂತಿದ್ದು ನಮ್ಗೆ ರೈಟ್ ಸೈಡ್ಗೆ ಬಾವಿ ಕಾಣಿಸ್ತಾ ಇರೋದು. ಹೌದು ಹೌದು. ಓ, ಇಲ್ಲಿ ಮೆಮೊರೀಸ್ ತುಂಬಾ ನನಗೆ. ಅಂದ್ರೆ ಬಟ್ ಮೆಮೊರಿಗೆ ಏನು ಇಲ್ಲ. ಇಲ್ಲೆಲ್ಲ ಗೋಡೆ ಎಲ್ಲ ಮುರಿದೋಗಿದೆ. ಯಾವುದೋ ಮೋರಿ ಇದೆ ಇಲ್ಲಿ. ಮನೆ ಎಂಟ್ರೆನ್ಸ್ ಅಪ್ರೋಚು ಏನು ಇಲ್ಲ ಇಲ್ಲಿ. ಇಲ್ಲ, ಎಂಟ್ರೆನ್ಸ್ ಅಪ್ರೋಚ್ ಇದಿತ್ತು. ಇದು ಏನದು, ನನಗ್ ನೆನ್ಪಿರೋಂಗೆ ಎಂಟ್ರೆನ್ಸ್ ಲೆಫ್ಟ್ ಸೈಡ್ ಇದಿತ್ತು, ಕೊಟ್ಟಿಗೆ ಇತ್ತು, ದನದ ಕೊಟ್ಟಿಗೆ ಇತ್ತು. ಓಕೆ. ಮುಂದೆ ಮನೆ ಇತ್ತು, ಹಿಂದೆ ತೋಟ ಇದಿತ್ತು. ಏನ್ ಹೇಳ್ತೀಯ, ತೋಟ ಹಂಗೆ ಮಾವಿಂದು ಇಲ್ಲ. ತೆಂಗಿನ ತೋಟ ಇದೆ. ಹೌದು, ತೆಂಗಿನ ತೋಟ ಇದೆ ಹಿಂದೆ. ತೆಂಗಿಂದಲ್ಲ, ಮಾವು ಎಲ್ಲ ಮಾವುದಿತ್ತು. ಅದ್ ಎರಡೆರಡು ತೋಟ, ಒಂದ್ ತೋಟದೊಳಗೆ ಇನ್ನೊಂದ್ ತೋಟ ಹೋದಂಗ್ ಇತ್ತು ಅವಾಗೆಲ್ಲ. ಬಟ್ ಮಾವು ಎಲ್ಲ ಬೀಳೋದು ನಾವ್ ತಗೋತಿದ್ವಿ. ಸೊ ಅದ್ರ ಹಿಂದೆನೂ ಇತ್ತು ಹಳೇದು, ಅವಾಗಿನ ಕಾಲದಲ್ಲಿ. ಅದ್ರ ಹಿಂದೆ ಅದೆಲ್ಲ ಮೋಸ್ಟ್ಲಿ ಆ ದೇವಸ್ಥಾನ ಕೊಟ್ಬಿಟ್ಟಿದ್ದಾರೆ ಅವರು. ದೇವಸ್ಥಾನಕ್ಕೆಲ್ಲ ಬರ್ದು ಕೊಟ್ಬಿಟ್ಟಿದ್ದಾರೆ. ನಿಮ್ ಮನೆ ಜ್ಞಾಪಕಕ್ಕಿರೋದು ನನ್ನ ಪ್ರಕಾರ ಹಳೇದೊಂದು ಗೇಟ್ ಇದೆ. ಆ ಗೇಟ್ ಒಂದು, ಈ ಮನೆ ನೋಡಿ ಹೀಗಿದ್ದು ನೋಡಿ, ಇದೇ ಮನೆ. ಹೀಗಿದ್ದಿದ್ ಮನೆ ಹೀಗಾಗಿದೆ. ಬಟ್ ನನ್ನ ಪ್ರಕಾರ ಇದೆ ಸುಷ್ಮಾ, ಪರ್ಫೆಕ್ಟ್ ಆಗಿದೆ ಇದು ಮನೆ ಇದು. ಬಟ್ ಏನೂ ಇಲ್ಲ, ಏನೂ ಜ್ಞಾಪಕಕ್ಕಿಲ್ಲ. ಇವಾಗ ಈ ನಾಗರ್ ಬನಕ್ಕೆ ಹೆಂಗ್ ಹೋಗ್ಬೇಕು? ನಮ್ ಚಿಕ್ಕಮ್ಮ ಹೇಳಿರೋ ಪ್ರಕಾರ ದೇವಸ್ಥಾನ ಆದ್ಮೇಲೆ ಲೆಫ್ಟ್ ಒಂದು ಓಣಿ ಬರುತ್ತೆ. ಆದ್ಮೇಲೆ ಓಕೆ, ಹಾ, ದೇವಸ್ಥಾನ ಆದ್ಮೇಲೆ ಲೆಫ್ಟ್ ಗೆ ಒಂದು ಸಣ್ಣದೊಂದು ಮಣ್ಣಿನ ರೋಡ್ ಬರತ್ತಂತೆ. ಸರಿ. ಆ ಓಣಿ ಒಳಗ್ ಹೋದ್ರೆ ಡೆಡ್ ಎಂಡೇ ಬನ. ಸೊ ಸ್ನೇಹಿತರೆ, ಇದೆ ಬಸ್ರೂರ್ ಭಂಡಾರ್ಕರ್ಸ್ ಮೂಲ ನಾಗಬನ. ನಮ್ಮ ವೈಫ್ ಅವರ ಫ್ಯಾಮಿಲಿದು ನಾಗಬನ ಅಂತಿದ್ದು. ಸೊ ಇಲ್ಲಿಗೆ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಳೋದಕ್ಕೆ ಹೇಳಿದರು. ಖುಷಿ ಆಯಿತು ನೋಡಿದ್ದು. ಇದು ನನ್ನ ಶ್ರೀಮತಿ ಅವರ ಮನೆಯವರ ನಾಗರಬನ. ಇಲ್ಲಿಂದ ಹಟ್ಟಿ ಅಂಗಡಿಗೆ ಹೋಗ್ಬೇಕು ಅಂತಿದ್ವಿ. ಹಟ್ಟಿ ಅಂಗಡಿಗೆ ಇಲ್ಲೇ ಮುಂದಕ್ಕೆ ದಾರಿ ಇದೆ. ಸೊ ಏನೇನಾಗುತ್ತೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತೀನಿ. ಶ್ರೀಮತಿಯವರ ತಾಯಿಯವರ ತಾಯಿ ಅಂದರೆ ನನ್ನ ಹೆಂಡತಿಯವರ ಅಜ್ಜಿಯವ್ರ ಊರು ಹಟ್ಟಿ ಅಂಗಡಿ ಅಂತೆ. ಅವಾಗೆಲ್ಲ ನನ್ನ ಹೆಂಡತಿ ಹೇಳೋರು, ಈ ಒಂದು ಬ್ರಿಡ್ಜ್ ಇರಲಿಲ್ಲ. ಈ ಬ್ರಿಡ್ಜು ಸ್ವಲ್ಪ ರೀಸೆಂಟಾಗಿ ಆಗಿರೋದು. ಅದಕ್ಕೆ ಮುಂಚೆ ನದಿ ಇತ್ತಂತೆ. ನದಿ ದೋಣಿನಲ್ಲಿ ಸಾಕ್ತಾ ಇದ್ರಂತೆ ಅಲ್ಲಿಗೆ. ಆ ಹಟ್ಟಿ ಅಂಗಡಿ ದೇವಸ್ಥಾನಕ್ಕೆ ಹೋಗುವಲ್ಲಿ ತುಂಬ ಪವಾಡ, ಭಾಳ ಸತ್ಯ ಅಂತ ಹೇಳಿದ್ರು. ಸೊ ಹಟ್ಟಿ ಅಂಗಡಿಗೆ ಹೋದೆ. ಹಟ್ಟಿ ಅಂಗಡಿ ದೇವಸ್ಥಾನದಲ್ಲಿ ದೇವರ ದರ್ಶನ ಆಯಿತು, ಗಣೇಶನ ದರ್ಶನ ಆಯಿತು. ಅಲ್ಲಿ ಅಮೋಘ್ ಅಂತ ಆ ದೇವಸ್ಥಾನದ ಪ್ರಧಾನ ಅರ್ಚಕರ ಮಗ, ಅವ್ರು ಮೊದಲು ಪರಿಚಯ ಆದರು. ಕೆಲವು ಆಲ್ಬಮ್ಗಳನ್ನ ತೋರಿಸಿದ್ರು. ಅದಾದಮೇಲೆ ಆ ದೇವಸ್ಥಾನದ ಇತಿಹಾಸನ ನಿಮಗೆಲ್ಲ ತಿಳಿಸ್ಬೇಕು ಅಂತ ಆಸೆ ಆಯಿತು. ಆ ನಿಟ್ಟಿನಲ್ಲಿ ಬಾಲಚಂದ್ರ ಭಟ್ ಅಂತ ದೇವಸ್ಥಾನದ
ಪ್ರಧಾನ ಅರ್ಚಕರು ಅಥವಾ ಪ್ರಧಾನ ವ್ಯಕ್ತಿ ಅಂತ ಹೇಳಬೇಕು ಅವ್ರನ್ನ. ಅವರು ಅದ್ಭುತವಾಗಿ ಆ ದೇವಸ್ಥಾನ ಭಕ್ತಾದಿಗಳು ಬರೋರಿಗೆ ವ್ಯವಸ್ಥೆ ಮತ್ತೊಂದು ಮಗದೊಂದು ಎಲ್ಲವೂ ಮಾತಾಡಿದ್ದಾರೆ. ಸೊ ಶ್ರೀ ಬಾಲಚಂದ್ರ ಭಟ್ ಅವ್ರು ಏನು ಮಾತಾಡಿದ್ದಾರೆ ನೀವೇ ಕೇಳಿ. ನನಗೆ ಹಟ್ಟಿ ಅಂಗಡಿ ಬಗ್ಗೆ ಒಂಚೂರು ವಿಶೇಷತೆ ತಾವು ಹೇಳಿದ್ರೆ. ಇದು ದ್ವಿಭುಜ, ಎರಡೇ ಭುಜ ಗಣಪತಿ, ಸಂಪೂರ್ಣ ಸಾಲಿಗ್ರಾಮ ಶಿಲೆ, ಶಿಖೆಯಲ್ಲಿ ಜಟೆ ಇದೆ. ಹಿಂದೆ ಗೋವಿಂದರಾಮರಂತ ಪೂರ್ವಜರು, ನಮ್ಮ ಪೂರ್ವಜರು ತಪಸ್ಸು ಮಾಡಿ ಸಿದ್ಧಿಯಾದಂಥ ಕ್ಷೇತ್ರ, ಆದ್ದರಿಂದ ಸಿದ್ಧಿವಿನಾಯಕ ಅಂತ ಹೆಸರು ಬಂದಿದೆ. ನಿಮ್ಮ ಕಾರ್ಯಕ್ಕೆ ದೇವರ ಅನುಗ್ರಹ ಇದೆ ಅಂತಿದ್ರೆ ತಲೆ ಮೇಲೆ ಅಡಿಕೆ ಹೂ ಇಟ್ಟಿರ್ತೇವಲ್ಲ, ಅದು ಪ್ರಸಾದ ರೂಪದಲ್ಲಿ ಸೂಚನೆ ಆಗ್ತದೆ. ಅದು ಇಲ್ಲಿಯ ಗಣಪತಿಯ ವಿಶೇಷ. ನಿಮ್ಮ ಕಾರ್ಯಕ್ಕೆ ದೇವರ ಅನುಗ್ರಹ ಇದೆ ಅಂತಿದ್ರೆ ಅದು ಪ್ರಸಾದ ರೂಪದಲ್ಲಿ ಸೂಚನೆ ಆಗುತ್ತೆ. ಬಲಗಡೆಗೆ ಪ್ರಸಾದ ಆದರೆ ನಿಮ್ಮ ಕಾರ್ಯಕ್ಕೆ ದೇವರ ಅನುಗ್ರಹ ಇದೆ ಅಂತ ಅರ್ಥ. ಎಡಗಡೆಗೆ ದೇವರ ಎಡಗಡೆಗೆ ಪ್ರಸಾದ ಆದರೆ ನಿಮ್ಮ ಕಾರ್ಯಕ್ಕೆ ಸ್ವಲ್ಪ ತೊಂದರೆ ಇದೆ ಅನ್ನೋ ಸೂಚನೆ. ನಿಮ್ಮ ಕಾರ್ಯ ಆಗೋದಿಲ್ಲ ಅಂತಂದರೆ ಎಷ್ಟೊತ್ತು ನಿಂತರೂ ಪ್ರಸಾದ ಆಗೋದಿಲ್ಲ. ಅದು ಇಲ್ಲೇ ಗಣಪತಿಯ ವಿಶೇಷ. ನಿತ್ಯ ಗಣಹೋಮ, ಅಷ್ಟದ್ರವ್ಯಾತ್ಮಕವಾಗಿ ನಿತ್ಯ ಗಣಹೋಮವನ್ನು ಮಾಡ್ತೇವೆ. ಆ ಗಣಹೋಮದಿಂದ ಈ ಕ್ಷೇತ್ರ ಸಾನ್ನಿಧ್ಯ ಅಭಿವೃದ್ಧಿಯಾಗಿ ಭಕ್ತರ ಅಭೀಷ್ಟ ನೆರವೇರ್ತಾ ಇದೆ. ಸಿದ್ಧಿ ಆಗ್ತಾ ಇರೋದ್ರಿಂದ ಸಿದ್ಧಿವಿನಾಯಕ ಅಂತ ಹೆಸರು ಬಂದಿದೆ. ಎಷ್ಟು ವರ್ಷದ ಹಳೆಯದು ಸರ್? ಸಾಧಾರಣ ನಮ್ಮ ಪೂರ್ವಜರು 800 ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದರು ಅನ್ನೋ ಬಗ್ಗೆ ನಮಗೆ ಶಿಲಾಶಾಸನಗಳು ಸಿಕ್ಕಿದೆ. ಮೂರ್ತಿಯ ಲಕ್ಷಣವನ್ನು ನೋಡಿದಾಗ 1200 ವರ್ಷಗಳ ಹಿಂದಿನ ಮೂರ್ತಿ ಅಂತ ಶಿಲಾಶಾಸ್ತ್ರಜ್ಞರು ಅಭಿಪ್ರಾಯ ಪಡ್ತಾರೆ. ಇಲ್ಲಿನ ವಿಶೇಷತೆ ಬಗ್ಗೆ ಇನ್ನೇನಾದ್ರು ಜನಗಳಿಗೆ ತಾವು ಹೇಳಕ್ಕೆ ಅಂತ ಹೇಳಿದ್ರೆ ಬಂದ ಯಾರಿಗೆ ಕೋರ್ಟಲ್ಲಿ ಸಮಸ್ಯೆ ಇದ್ದವರು, ಸಂತತಿ ಇಲ್ಲದಿದ್ದವರಿಗೆ, ಬೇರೆ ಏನೇ ಸಮಸ್ಯೆ ಇದ್ದರೂ ಬಂದು ಗಣಪತಿಯಲ್ಲಿ ಮೊರೆ ಹೋದರೆ, ಹರಕೆ ಕಟ್ಕೊಂಡು ಹೋದರೆ ಅವರ ಕಾರ್ಯ ಅತಿ ಶೀಘ್ರದಲ್ಲಿ ನೆರವೇರ್ತದೆ. ಏನು ಹರಕೆ ಕಟ್ಕೋಬಹುದು? ಏನು ಬೇಕಾದರೂ ಕಟ್ಕೊಳ್ಬೋದು. ಪೂಜೆ, ರಂಗಪೂಜೆ ಅಂತ ಇದೆ, ಗಣಹೋಮ ಇದೆ. ಇಲ್ಲಿಯ ಗಣಪತಿಗೆ ಬಹುಮುಖ್ಯವಾಗಿ ಅಗ್ನಿಯಲ್ಲಿ ಆರಾಧನೆ ಆಗ್ತದೆ. ಅಗ್ನಿಯಲ್ಲಿ ಎಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಅಗ್ನಿಯಲ್ಲಿ ಆರಾಧನೆ ಆಗ್ತದೆ ಆ ಎಲ್ಲ ಕ್ಷೇತ್ರ ಜಾಗೃತವಾಗಿದೆ. ಅಂಥದ್ರಲ್ಲಿ ನಿತ್ಯ ಗಣಹೋಮ 365 ದಿವಸ ಅಷ್ಟದ್ರವ್ಯಾತ್ಮಕವಾದಂಥ ಗಣಹೋಮ ಇಲ್ಲಿ ಆಗೋದ್ರಿಂದ ಇದು ಗಣಪತಿಗೆ ಅಗ್ನಿಯಲ್ಲಿ ನೀವು ಬೇರೆ ಏನೇ ಪೃಥ್ವಿಯಲ್ಲಿ 5 ತತ್ವ ಇದೆ. ಭೂತತ್ವ ಅಂತಂದರೆ ಭೂಮಿ, ಜಲತತ್ವ ಅಂತಂದರೆ ನೀರು, ವಾಯುತತ್ವ ಅಂತಂದರೆ ಗಾಳಿ, ಆಕಾಶ ತತ್ವ ಅಂತಂದರೆ ಆಕಾಶ. ಆದರೆ ಈ 4 ತತ್ವದಲ್ಲಿ ದೇವತಾ ಆರಾಧನೆಯನ್ನು ಹೇಳಿಲ್ಲ. ಅಗ್ನಿಮುಖ ವೈ ದೇವ ಅಂತ ಮಾತ್ರ ಹೇಳಿದ್ದಾರೆ. ಆದ್ದರಿಂದ ಅಗ್ನಿಯಲ್ಲಿ ಎಲ್ಲಿ ದೇವತಾ ಆರಾಧನೆ ಆಗ್ತದೆಯೋ ಅಲ್ಲೆಲ್ಲ ಸಾಕ್ಷಾತ್ ಆ ದೇವರ ಬಾಯಿಗೆ ಹಾಕದಾಗ ಇದಂ ನ ಮಮ, ಇದು ನನಗಲ್ಲ. ಯಾರಿಗೆ? ಮಹಾಗಣಪತಯ ಇದನ್ನ ಮಮ. ಅಗ್ನಿಯಲ್ಲಿ ತ್ಯಾಗಭಾವ ಇದೆ. ಆದ್ದರಿಂದ ಅಗ್ನಿಯಲ್ಲಿ ಹಾಕಿದ್ದು ಸಾಕ್ಷಾತ್ ಆ ದೇವರ ಬಾಯಿಗೆ ಕೊಟ್ಟ ಹಾಗೆ. ಅವರಿಗೆ ಬೇರೆ ಏನೇ ನೈವೇದ್ಯ ದೇವರಿಗೆ ಇಟ್ಬಿಟ್ರೆ ದೇವ್ರಿಗೆ ತೋರಿಸ್ಬಿಟ್ಟು ನಾವೇ ಅದನ್ನು ಸ್ವೀಕಾರ ಮಾಡ್ತೇವೆ. ಅಗ್ನಿಯಲ್ಲಿ ಕೊಟ್ಟಿದ್ದು ಸಾಕ್ಷಾತ್ ಅಗ್ನಿ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅಷ್ಟನ್ನು ಭಸ್ಮೀಕರಿಸುವಂಥ ಶಕ್ತಿ ಇದೆ. ಆದ್ದರಿಂದ ಎಲ್ಲಿ ಅಗ್ನಿಯ ಆರಾಧನೆ ಆಗ್ತದೆ ಅಲ್ಲೆಲ್ಲ ಆ ಕ್ಷೇತ್ರ ಜಾಗೃತ ಆಗಿದೆ. ಆದ್ದರಿಂದ ಇಲ್ಲಿ 365 ದಿವಸ ಅಗ್ನಿಯಲ್ಲಿ ಆರಾಧನೆ ಆಗೋದ್ರಿಂದ ಈ ಕ್ಷೇತ್ರ ಭಕ್ತರ ಅಭೀಷ್ಟವನ್ನು ನೆರವೇರಿಸುವಂತಹ ಮಹಾಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಹಿಂದೆ ನಮ್ಮ ತಂದೆಯವರು ರಾಮಚಂದ್ರ ಭಟ್ರಂತ ಸಣ್ಣ ಹಂಚಿನ ಗುಡಿ ಓದಿ ಬರಬೇಕಾದ್ರೆ ಹಂಚಿನ ಗುಡಿ ಇತ್ತು. ಆ ನಂತರದಲ್ಲಿ ನಿತ್ಯ ಗಣಹೋಮವನ್ನು ಪ್ರಾರಂಭ ಮಾಡಿದರು. ಒಂದು 50-60 ವರ್ಷದಿಂದ ಈ ಗಣಹೋಮವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ಒಂದು ಶಕ್ತಿ ಕೇಂದ್ರೀಕೃತವಾಗಿ ಭಕ್ತರ ಅಭೀಷ್ಟ ನೆರವೇರ್ತಾ ಇದೆ. ವಿಶೇಷವಾಗಿ ಬೆಳ್ಳಿ ರಥೋತ್ಸವ ಸೇವೆ ಇದೆ. ದೇವರ ಒಂದು ಸೇವೆಯನ್ನು, ಉತ್ಸವ ಮೂರ್ತಿಯನ್ನು ದೇವರಲ್ಲಿ ಕೂರಿಸ್ಬಿಟ್ಟು ವಿಶೇಷ ಸೇವೆಯನ್ನು ಮಾಡ್ಬೋದು. ಯಾವ ಸೇವೆಯನ್ನು ಮಾಡ್ಬೋದು. ಭಕ್ತ ನಿಮ್ಮ ಸೇವೆಗೆ ಭಕ್ತರ ದೇವರ ಅನುಗ್ರಹ ಅಂತಿದ್ರೆ ಷಡ್ಭಿಹಿ ಮನುಷ್ಯ ಚಿತ್ತಂ ಸಪ್ತಮಂ ದೈವ ಚಿತ್ತಂ ಅಂತ ನಾವೆಲ್ಲ ವಿಧದ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಆ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗದೆ ಹೋದಾಗ ದೇವರ ಬಲ ಕಡಿಮೆ ಇದೆ ಅನ್ನೋದು ಸೂಚನೆ. ನಮಗೆ ದೇವರ ಒಂದು ಆಶೀರ್ವಾದ ಇದೆಯಾ ಇಲ್ಲಿ ಅನ್ನೋದು ಪ್ರಸಾದ ರೂಪದಲ್ಲಿ ಸೂಚನೆ ಆಗತ್ತೆ. ನಮ್ಮ ಪ್ರಯತ್ನ ನಾವು ಪಡಲೇಬೇಕು. ದೇವರ ಸಹಾಯ ಹಿಂದಿಂದ ಕೆಲಸ ಮಾಡತ್ತೆ. ಒಳ್ಳೆಯದಾಗಿ. ಓಕೆ, ಭಕ್ತಾದಿಗಳು ಬರಬೇಕು ಅನ್ನೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಅವರು ಯಾವಾಗ ಬೇಕು. ಕ್ಷೇತ್ರ ಕುಂದಾಪುರದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಕೊಲ್ಲೂರು ಮತ್ತು ಉಡುಪಿಯ ಸರಿಯಾದ ಮಧ್ಯದಲ್ಲಿದೆ. ಇಲ್ಲಿಂದ 36 ಕಿಲೋಮೀಟರ್ ಉಡುಪಿ, 36 ಕಿಲೋಮೀಟರ್ ಕೊಲ್ಲೂರು. NH-ನಿಂದ 4 ಕಿಲೋಮೀಟರ್ ಒಳಗೆ ಬರಬೇಕು. ಯಾರು ಬಂದರೂ ದೇವರ ಒಂದು ಆಶೀರ್ವಾದವನ್ನು ಪಡೆದು ಹೋಗ್ಬೋದು. ಟೈಮಿಂಗ್ಸ್ ಬೆಳಿಗ್ಗೆ 5 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 2 ಗಂಟೆ ತನಕ ಓಪನ್ ಇರ್ತದೆ. ಮಧ್ಯದಲ್ಲಿ ಅರ್ಧ ಗಂಟೆ ಮಾತ್ರ ಬಾಗಿಲಾಗ್ತೇವೆ. ಪುನಃ 2:30 ಓಪನ್ ಆದರೆ ರಾತ್ರಿ 8 ಗಂಟೆ ತನಕ ಓಪನ್ ಇರ್ತದೆ. ಯಾವಾಗಲೂ ಪೂಜೆಗಳು ಆಗ್ತಾ ಇರುತ್ತೆ. ಸಂಕಲ್ಪ ಪೂಜೆ ಅಂತ ನಿಮ್ಮನ್ನು ಕೂರಿಸಿ ಸಂಕಲ್ಪ ಮಾಡಿಸಿ ಪೂಜೆ ಮಾಡ್ತೇವೆ. ಅದು ಇಲ್ಲಿ ಗಣಪತಿಯ ವಿಶೇಷ. ಥ್ಯಾಂಕ್ ಯು ಸರ್. ಒಳ್ಳೆದಾಗಿ. ಥ್ಯಾಂಕ್ ಯು ಅಮ್ಮಗೌರೆ ಆ್ಯಂಡ್ ಥ್ಯಾಂಕ್ ಯು ಶ್ರೀ ಬಾಲಚಂದ್ರ ಭಟ್ ಸರ್. ತುಂಬ ಧನ್ಯವಾದಗಳು. ಮತ್ತು ಎಲ್ಲ ಕಡೆಯೂ ನಾನು ಕೇಳ್ಕೊಳ್ಳೋದೇ ಪುನರ್ದರ್ಶನ ಪ್ರಾಪ್ತಿರಸ್ತು. ಫ್ಯಾಮಿಲಿ ಜೊತೆಗೆ ಆದಷ್ಟು ಬೇಗ ಬರೋವಾಗಲಿ ಅಂತ ಕೇಳಿಕೊಂಡು ಸೊ ಹಟ್ಟಿ ಅಂಗಡಿಯಿಂದ ಹೊರಡಬೇಕಾದ್ರೆ ನಮ್ಮ ದಿಲ್ಸೆ ದಿಲೀಪ್ ಅಂತ BJP ಪಕ್ಷದ ಒಬ್ಬ ಯುವ ನಾಯಕ
ಹೊಸದುರ್ಗ ಕ್ಷೇತ್ರದವರು. ಅವರು ನನಗೆ ಸಿನಿಮಾ ಸ್ನೇಹಿತರು, ತುಂಬ ಚೆನ್ನಾಗಿ ಸಾಹಿತ್ಯನ ಬರೀತಾರೆ, ನನಗೆ ತುಂಬ ಒಳ್ಳೆಯ ಪರಿಚಯ, ಡೈರೆಕ್ಟರ್ ಅಂತಲೇ ಕರೀತಾರೆ. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ, ಕೊಲ್ಲೂರಿನಲ್ಲಿ ದರ್ಶನಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೊಳಕ್ಕಾಗತ್ತೆ, ಯಾಕೆಂದರೆ ಶನಿವಾರ ಅದು. ವಿಜಯ್ ಸರ್, ತಮಿಳ್ನಾಡಿನ CM ವಿಜಯ್ ಸರ್ ಹೋದ ನೆಕ್ಸ್ಟ್ ಡೇ ನಾವು ಹೋಗಿದ್ದು, ಸೊ ರಶ್ ಇರುತ್ತೆ ಅಂತ. ಅಲ್ಲಿ ತರುಣ್ ಅಂತ ಮೂಕಾಂಬಿಕಾ ಟೆಂಪಲ್ನ ಆಡಳಿತ ವರ್ಗದವರೊಬ್ಬರು, ಅವರ ಒಂದು ಸಂಪರ್ಕ ಕೊಟ್ಟರು, ಅವ್ರ ಹತ್ರ ಮಾತಾಡಿದೆ, ಬನ್ನಿ ಅಂದರು. ಹಂಗೆ ದಿಲೀಪ್ ಸರ್ ಹೇಳಿದರು, ಬ್ರಹ್ಮಲಿಂಗೇಶ್ವರ ಟೆಂಪಲ್ ಇದೆ, ಅಲ್ಲಿಗೆ ಹೋಗಿ ಅಂತ. ಸೊ ನಂಗೆ ಹೋಗ್ತಾ ಇರೋಂಗೆ ಅಲ್ಲಿ ಆರ್ಚ್ ಕಾಣಿಸ್ತು, ಸೀದಾ ಅಲ್ಲಿ ಗಾಡಿ ತಿರುಗಿಸಿದ್ವಿ. ಅಲ್ಲಿ ಹೋಗಿ ಪಾರ್ಕ್ ಮಾಡಿ ನೋಡ್ತಾ ಇರೋಂಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ, ಸಂದೀಪ್ ಅವ್ರದ್ದೊಂದು ಸ್ಟುಡಿಯೋ ಐತಲ್ಲಿ. ಸರಿ, ಸಂದೀಪ್ ಅವರಲ್ಲಿ ಇರಲ್ಲ ಅಂತ ಗೊತ್ತು, ಬಟ್ ಅವ್ರು ಸ್ಟಾಫ್ಗೆ ಹೋಗಿ ಒಂದು ಹಲೋ ಹೇಳಿ ಅಲ್ಲಿಂದ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಒಳಗಡೆ ಬಂದೆ. ಅಲ್ಲಿ ಅದ್ಭುತವಾದ ಈ ರಂಗಪೂಜೆ ಅಂತ ಮಾಡ್ತಾರೆ. ಅಂದರೆ ಈ ನೆಗೆಟಿವಿಟಿ, ಕೆಟ್ಟದ್ದು ಏನಾದ್ರು ಇದ್ದರೆ ಅಲ್ಲಿ ಏನು ತಾಕಲ್ಲ, ಅಲ್ಲಿ ಹೋಗ್ಬಿಟ್ಟು ಬೇಡ್ಕೊಂಬಂದರೆ, ಅಥವಾ ನಾವು ಏನೇ ಮನಸಾರೆ ಕೇಳಿಸ್ಕೊಂಡ್ರು ಅಲ್ಲೊಂದು ಪ್ರಾರ್ಥನೆ ಮಾಡ್ಕೊಂಡು ಬರಬೇಕಂತೆ. ಬಂದಿದ್ದೀನಿ ನಿನ್ನ ದರ್ಶನಕ್ಕೆ, ಕೇಳ್ಕೊಂಡಿದ್ದೀನಿ, ಇಲ್ಲಿ ನೀನು ನನ್ನ ಎಲ್ಲ ಬೇಡಿಕೆಗಳನ್ನ ಈಡೇರಿಸಿದ್ರೆ ರಂಗಪೂಜೆ ಅಂತ ಮಾಡ್ತೀನಿ ಅಂತ. ರಂಗಪೂಜೆ ಅನ್ನೋದೇ ತುಂಬ ವಿಶೇಷ, 100-120 ಜನಕ್ಕೆ ಮಾಡ್ತಾರೆ ಅದನ್ನು. ಅದು ಅದ್ಭುತವಾಗಿತ್ತದು. ಆ ರಂಗಪೂಜೆ ಆಗ್ತಿದ್ರಿಂದ ನಾನು ಮುಂದೆ ದೇವ್ರ ಹತ್ರ ಹೋಗೋಕ್ಕಾಗಿಲ್ಲ. ಹಿಂದಿಂದನೇ ನೋಡಿ ಅಲ್ಲಿನ ಅರ್ಚಕರುಗಳೆಲ್ಲ ಮಾತಾಡಿಸಿ ಒಂದು ಗೌರವ ಕೊಟ್ಟು, ಗಂಧ ಕೊಟ್ಟು, ಹೂವು ಕೊಟ್ಟು ಕಳಿಸ್ಕೊಟ್ರು. ಸೊ ನನ್ನ ಬೇಡಿಕೆಯನ್ನು ಇಟ್ಬಿಟ್ಟು ಮತ್ತೆ ಅಲ್ಲೂ ಕೂಡ ಪುನರ್ದರ್ಶನ ಪ್ರಾಪ್ತಿರಸ್ತು ಅಂತ ಹೇಳಿ ಕೊಲ್ಲೂರು ಕಡೆ ಹೊರಡಬೇಕು ಅಂದ್ಕೊಂಡು ಅಲ್ಲಿ ಅರ್ಚಕರು ಹೇಳಿದ್ರು, ಆ್ಯಕ್ಚುಲಿ ಕೊಲ್ಲೂರು ಹೋಗ್ಬಿಟ್ಟು ಬ್ರಹ್ಮಲಿಂಗೇಶ್ವರಕ್ಕೆ ಬರಬೇಕಂತೆ. ನಮಗೆ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಸೊ ಯಾರು ಹೋಗಂಗಿದ್ರೆ ಕೊಲ್ಲೂರು ತಾಯಿ ದರ್ಶನ ಮಾಡಿ, ಇದು ಮಗಂತರ ಬ್ರಹ್ಮಲಿಂಗೇಶ್ವರನ ನಂತರ ದರ್ಶನ ಮಾಡಿ ಅಂತ ಹೇಳಿದ್ರು. ಸೊ ಗೊತ್ತಿಲ್ಲದೆ ನನಗದಾಯಿತು, ಮಿಸ್ಟೇಕ್ ಅದು. ಸೊ ಅಲ್ಲಿಂದ ಸೀದಾ ಕೊಲ್ಲೂರಿಗೆ ಹೋದೆ. ಕೊಲ್ಲೂರಲ್ಲಿ ತುಂಬ ವರ್ಷಗಳ ನಂತರ ಮತ್ತೆ ಕೊಲ್ಲೂರಿಗೆ ಹೋಗಿದ್ದು. ಸಾಕಷ್ಟು ನಾನು ಅವತ್ತು ನೋಡಿದ ಕೊಲ್ಲೂರಿಗೂ ಇವತ್ತಿಗೂ ತುಂಬ ಬದಲಾಗಿದೆ. ಅಪ್ಪ ಅಮ್ಮನ ಜೊತೆ ಹೋಗಿದ್ದು, ಅದು ಒಂದು 20-25 ವರ್ಷದಿಂದ. ಇವಾಗ ಮತ್ತೆ ಅಪ್ಪ ಅಮ್ಮ ಇಲ್ಲದೆ ನನ್ನ ತಂಡದ ಜೊತೆ ನಾನು ಹೋಗುವಂಥ ಒಂದು ಸಂದರ್ಭ. ಅಲ್ಲಿ ಒಳಗಡೆ ಹೋಗ್ತಾ ಇರೋಂಗೆ ದೇವಸ್ಥಾನದ ಅಂಗಳದಲ್ಲಿ ಒಂದು ಭರತನಾಟ್ಯ ನಡೀತಾ ಇತ್ತು. ನನ್ನ ಚಿಕ್ಕ ಮಗಳು ಕೂಡ ಡ್ಯಾನ್ಸ್ ಮಾಡೋದ್ರಿಂದ ಅವಳು ಜ್ಞಾಪಕ ಬಂದು ಯಾವಾಗಾದ್ರೂ ದೇವರದ್ದು ಸನ್ನಿಧಿನಲ್ಲಿ ಮಾಡಿಸ್ಬೇಕು ಅಂತ ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೋದೆ. ಅಲ್ಲಿ ನಮ್ಮ ತರುಣ್ ಅವರು ಮುಂದೆನೇ ನಿಲ್ಲಿಸಿ, ಅಷ್ಟು ಜನಗಳಿದ್ರೂ ಕೂಡ ನಮಗೆ ಒಂದು ದರ್ಶನಕ್ಕೆ ಅದ್ಭುತವಾದ ಅವಕಾಶ ಮಾಡಿಕೊಟ್ರು. ಥ್ಯಾಂಕ್ ಯು ತರುಣ್ ಅವರೇ, ಥ್ಯಾಂಕ್ ಯು ದಿಲೀಪ್ ಸರ್. ನಿಮ್ಮಿಂದನೇ ಅಲ್ಲಿ ಆ ದರ್ಶನ ಅಷ್ಟು ಸರಾಗವಾಗಿದ್ದು. ಕೊಲ್ಲೂರು ತಾಯಿ ಮುಗಿದು ಮತ್ತೆ ಅಲ್ಲೂ ಕೂಡ ಪುನರ್ದರ್ಶನ ಪ್ರಾಪ್ತಿರಸ್ತು ಅಂತ ಕೇಳಿಕೊಂಡು ಅಲ್ಲಿಂದ ಕತ್ಲಾಗಿತ್ತು. ಮತ್ತು ನಮ್ಮ ಪ್ರಯಾಣ ನನ್ನ ಹೋಟೆಲ್ ಕಡೆಗೆ, ಕುಂದಾಪುರದ ಕಡೆಗೆ. ಸ್ವಲ್ಪ ಘಾಟ್ ಸೆಕ್ಷನ್ ಇತ್ತು, ಸ್ವಲ್ಪ ಅಂದರೆ ಕೊಲ್ಲೂರು ಟು ಕುಂದಾಪುರ. ರಾತ್ರಿ ಆಗಿತ್ತು, ಟಯರ್ಡ್ ಆಗಿತ್ತು. ಆ ತಾಯಿ ಹತ್ರನೂ ಕೇಳ್ಕೊಂಬಂದೆ, ಬ್ರಹ್ಮಲಿಂಗೇಶ್ವರ ಹತ್ರ ಕೇಳ್ಕೊಂಡೆ, ಹಟ್ಟಿ ಅಂಗಿಲೂ ಕೇಳ್ಕೊಂಡೆ. ಹಿಂದಿನ ದಿವಸ ರಾತ್ರಿ ನಿದ್ದೆ ಇರಲಿಲ್ವಲ್ಲ, ದೇವರೇ ಒಳ್ಳೆ ನಿದ್ದೆ ಕೊಡಪ್ಪ ಇವತ್ತು ಅಂತ ಕೇಳ್ಕೊಂಡೆ. ಸೊ ಹಾಗಾಗಿ ಆ ತಾಯಿ ಹತ್ರ ಎಲ್ಲ ಬೇಡಿಕೊಂಡು ನಾಳೆ ಬೆಳಗ್ಗೆ ಮತ್ತೆ ಶೂಟಿಂಗ್ ನಾನು ಬ್ರಹ್ಮಾವರಕ್ಕೆ ಹೋಗಬೇಕಾಗಿತ್ತು, ಇನ್ನೊಬ್ಬ ಇತಿಹಾಸ ಪುರುಷನ ಕುಟುಂಬದ ಸಂದರ್ಶನಕ್ಕಾಗಿ. ಸೊ ಹೋಗಿ ಊಟ ಮಾಡಿ ಮಲಗಿದೆ. ಸೊ ಏನೇನಾಯಿತು, ನಾಳೆ ಶೂಟಿಂಗಲ್ಲಿ ಏನೇನಾಯಿತು, ಎಲ್ಲೆಲ್ಲಿ ಹೋಗಿದ್ದೆ, ಯಾವ್ಯಾವ ಜಾಗಕ್ಕೆ ಹೋದೆ, ಇನ್ಯಾವ್ಯಾವ ದೇವಸ್ಥಾನಕ್ಕೆ ಹೋದೆ, ಇವೆಲ್ಲವೂ ನಾಳಿನ ಸಂಚಿಕೆಯಲ್ಲಿ ತೋರಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್.